ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಕಲರ್ ಥೆರಪಿ ಅಂತ ನಾವು ಇಟ್ಕೊಂಡಿದೀವಿ ಇವತ್ತಿನ ಸಬ್ಜೆಕ್ಟು. ಸೊ ಪ್ರಾಯೋಗಪೂರ್ವಕವಾಗಿ ಏನೇನು ಮಾಡ್ತೀವೋ ಅದೆಲ್ಲ. ಇನ್ನು ಯಾರಾದರೂ ಪ್ರಾಯೋಗಪೂರ್ವಕವಾಗಿ ಏನಾದರೂ ಮಾಡ್ತಾ ಇದ್ರೆ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ ಮತ್ತೆ ನಿಮ್ಮ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲರಿಗೂ ತೋರಿಸಿ ಏನೇನು ಮಾಡ್ಬೋದು, ಮನೇಲಿ ಏನೇನು ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಮನೆ ಮದ್ದುಗಳಾಗಲಿ, ಮೂತ್ರ ಚಿಕಿತ್ಸೆದಾಗಲಿ, ಏನೇ ಇರಲಿ ಪ್ರತಿಯೊಂದು ದಿವಸ ಒಬ್ರು ಇಬ್ರು ಏನೋ ಒಂದು ನೀವು ಮಾಡ್ತಾ ಇರೋದು ತೋರಿಸ್ತಾ ಹೋಗಿ. ಓಕೆ, ಸುಮ್ಮನೆ ಇರಕ್ಕೆ ಹೋಗಬಾರ್ದು. ಈ ಸಮಯ ಖಂಡಿತ ಒಂದು 20 ನಿಮಿಷ 30 ನಿಮಿಷ ಇರುತ್ತೆ ಪ್ರತಿ ದಿವಸ ನಮಗೆ, ಅಷ್ಟೇ ಅಲ್ವಾ. 20 ಇಂದ 30 ನಿಮಿಷ ಅನ್ಕೊಳ್ಳಿ. ಅಂದರೆ ನಾವು ಆ್ಯಕ್ಚುಲಿ 7:30 ಕ್ಲೋಸ್ ಮಾಡಬೇಕು ಪ್ರತಿ ದಿವಸ ಈ ಸ್ಪಿರಿಚುವಲ್ ವಿಸ್ಡಮು. ಅದಾದಮೇಲೆ ನೇರವಾಗಿ ಒಂದು 30 ನಿಮಿಷ ನಮಗೆ ಪ್ರಾಯೋಗಪೂರ್ವಕವಾಗಿ ತೋರಿಸೋದು. ಈಗ ನಾನು ಒಂದು ಕಲರ್ ಥೆರಪಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ಆಮೇಲೆ ಒಂದು ಹೆಡ್ಡೇಕ್ಗೆ ಕಲರ್ ಥೆರಪಿ ಹೇಗೆ ಮಾಡ್ಕೊಂಡು ತೋರಿಸ್ಬಿಡ್ತೀನಿ. ತದನಂತರ ನೀವು ಯಾರ್ಯಾರು ರೆಡಿ ಇದ್ದೀರೋ ದಯವಿಟ್ಟು ನಿಮ್ಮ ಏನೇನು ಮಾಡ್ತಾ ಇದ್ರು ಪರವಾಗಿಲ್ಲ, ಅದು ನಿಮಗೆ ಒಂದು ಒಳ್ಳೆ ಮುದ್ರ ವರ್ಕ್ ಆಯ್ತು ಅಂತ ಇಟ್ಕೊಳ್ಳಿ. ಏನೋ ಒಂದು ಮುದ್ರ ಮಾಡಿದ್ರಿ, ನಿಮ್ಗೆ ವರ್ಕ್ ಆಯಿತು, ಅದು ತೋರಿಸ್ಬಿಡಿ ಅಷ್ಟೇ. ಹೀಗೆ ಮಾಡ್ಕೊಳ್ಳಿ ಅಂತ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾರೆ ನಿಮ್ಮ ಜೊತೆಗೆ. ಈ ವೇದಿಕೆಯಲ್ಲಿ ಅಭ್ಯಾಸ ಮಾಡಿಸಿ ಒಂದು 10 ನಿಮಿಷ ಪರವಾಗಿಲ್ಲ. ನಾವು ಆ ರೀತಿಯಲ್ಲಿ 8-8-10 ಮುಗಿಸ್ಬಿಡೋಣ ಕಾರ್ಯಕ್ರಮ, ರೈಟ್. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೆಡ್ಏಕ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಹೆಡ್ಏಕ್ ಬಗ್ಗೆ ಹೇಳಿ ಆಮೇಲೆ ಅದಕ್ಕೂ ಕಲರ್ ಥೆರಪಿ ತೋರಿಸ್ಬಿಡ್ತೀನಿ. ಸೊ ಅದಕ್ಕೆ ಮುಂಚೆ ಸ್ವಲ್ಪ ಕಲರ್ ಥೆರಪಿ ಮಾಹಿತಿ ಸ್ವಲ್ಪ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಏನಾಗಿದೆ ಅಂದರೆ ಈ ಬಣ್ಣ ಚಿಕಿತ್ಸೆ ಅನ್ನೋದು ಸ್ನೇಹಿತರೆ, ಈಗ ಉದಾಹರಣೆಗೆ ನೋಡಿ, ನಾವು ಅಬ್ಸರ್ವ್ ಮಾಡಿದರೆ ಸನ್ಲೈಟ್, ಸೂರ್ಯನ ಕಾಂತಿ ನೋಡುವಾಗ ನಮಗೇನು ಅಷ್ಟು ನಮಗೆ ಇದಾಗಲ್ಲ. ಎಷ್ಟೇ ಸೂರ್ಯಕಾಂತಿ ನೀವು ತಗೊಳ್ತಾ ಇದ್ರು ನಿಮ್ಮ ದೇಹ ಇನ್ನೂ ಸಂಪೂರ್ಣವಾಗಿ ಒಂಥರ ಎನರ್ಜೀಸ್ ಆಗ್ತಾ ಇರ್ತದೆ, ಶಕ್ತೀಕರಣ ಆಗ್ತಾ ಇರ್ತದೆ. ಇನ್ನು ಹೇಳ್ಬೇಕಂದ್ರೆ ಪ್ರಶಾಂತವಾಗಿರ್ತದೆ, ಮೂಡ್ ಸ್ವಲ್ಪ ಚೆನ್ನಾಗಿರ್ತದೆ. ಅಂದರೆ ನಮ್ಮ ಭಾವನೆಗಳು, ನಮ್ಮ ಸ್ವಭಾವನೂ ತುಂಬ ಚೆನ್ನಾಗಿ ಆಗ್ತಾ ಇರ್ತದೆ. ಅಂದರೆ ಮೂಡ್ ಅಂತ ಹೇಳ್ತೀವಲ್ಲ, ಆ ಮೂಡು ಸಹ ತುಂಬ ಚೆನ್ನಾಗಿ ಆಗ್ತದೆ. ಯಾವಾಗ ಸನ್ಲೈಟ್, ಅದು ವೈಟ್ ಲೈಟು, ಅದು ಸನ್ನಿಂದ ಬರುವಂಥ ಕಾಂತಿ, ಸೂರ್ಯಕಾಂತಿ. ಅದೇ ರೀತಿಯಲ್ಲಿ ನಾವು ಫ್ಲೋರಸೆಂಟ್ ಬಲ್ಬ್ ಅಂತ ಇಟ್ಕೊಳ್ಳಿ. ನಮ್ಮ ಮನೆಯಲ್ಲಿ ವಿಧ ವಿಧ ಬಲ್ಬ್ಗಳಿರ್ತದೆ ಅಲ್ವಾ, ಆರ್ಟಿಫಿಷಿಯಲ್ ಲೈಟ್ಸ್, ಕೃತಿಕವಾದ ಲೈಟ್ಸ್. ಅದ್ರ ಕೆಳಗಡೆ ನೋಡಿ ಸ್ವಲ್ಪ ಒಂಥರ ಹೆಚ್ಚಾಗಿ ಅದಕ್ಕೆಲ್ಲ ಫೋಕಸ್ ಆಗಿದ್ರೆ, ಹೆಚ್ಚು ಲೈಟ್ ಹಾಕೊಂಡು ಕೂತ್ಕೊಂಡಿದ್ರು ಇಲ್ಲ ಹೆಚ್ಚು ಲೈಟ್ ಫೋಕಸ್ ಆದರೆ ಸ್ವಲ್ಪ ಇರಿಟೇಷನ್ ಆಗ್ತದೆ. ಏನು ಡಿಫ್ರೆನ್ಸ್ ಇಲ್ಲಿ ಅಂತ ನೀವು ಅರ್ಥ ಮಾಡ್ಕೋಬೋದು ಅಲ್ವಾ. ಸೊ ಆ ಇರಿಟೇಷನ್ ಯಾಕೆ ಆಗ್ತಾ ಇದೆ ಅಂದರೆ, ಈ ಫ್ಲೋರಸೆಂಟ್ ಬಲ್ಬ್ಗಳು ಏನು ಮಾಡ್ತವೆ, ಸೂರ್ಯನ ಕಾಂತಿ ಕೊಡುವಂಥ ಎಲ್ಲ ಕಲರ್ಸ್ ಕೊಡಲ್ಲ. ಅದು ಸೂರ್ಯನ ಕಾಂತಿ ಒಳಗಡೆ 7 ಕಲರ್ಸ್ ಇರ್ತದೆ ಅಲ್ವಾ. ಅದೇ ಫ್ಲೋರಸೆಂಟ್ ಬಲ್ಬ್ ಹಾಕ್ಕೊಂಡಿದ್ರೆ ಸ್ವಲ್ಪ ಕಲರ್ಸ್ ಅದು ನುಂಗುತ್ತೆ, ಸ್ವಲ್ಪ ಕಲರ್ಸ್ ಮಾತ್ರ ಆಚೆ ಕಡೆ ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ನಮ್ಮ ಮೂಡ್ ಅಂದರೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ತೋರಿಸ್ತದೆ ನೋಡಿ ನೇರವಾಗಿ. ಅದಕ್ಕೆ ಹೆಚ್ಚು ಫ್ಲೋರಸೆಂಟ್ ಬಲ್ಬ್ ಹಾಕ್ಕೊಂಡು ಕೂತ್ಕೊಳ್ಳೋದು, ಅದರಲ್ಲಿ ವರ್ಕ್ ಮಾಡ್ತಾ ಇರುವಾಗ ಖಂಡಿತ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೇ ಆಗ್ತದೆ. ಅರ್ಥ ಆಯ್ತಾ. ಸೊ ಈ ರೀತಿಯಲ್ಲಿ ನಾವು ಗಮನಿಸ್ಬೋದು. ಇದೊಂದು ವಿಷಯ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ಏನೇನು ಮಾಡುತ್ತೆ ಈ ಫ್ಲೋರಸೆಂಟ್ ಬಲ್ಬು ಅಂತಂದರೆ ನೋಡಿದರೆ ಖಂಡಿತ ನಮಗೆ ಅನೇಕ ವಿಧ ವಿಧ ಕಾಯಿಲೆಗಳು ಕೊಡ್ತದೆ. ಅದೇ ನೀವು ಅದನ್ನು ವೈಟ್ ಲೈಟ್ ಥರ ತಯಾರು ಮಾಡಿ, ಈಗ ಏನಾಗಿದೆ ಗೊತ್ತಾ, ರಿಸರ್ಚ್ ನಡೀತಾ ಇದೆ. ಏನಂತಂದರೆ ಈ ಫ್ಲೋರಸೆಂಟ್ ಬಲ್ಬ್ ಬದಲಾಗಿ ಒಂದು ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ತಯಾರು ಮಾಡ್ತಾ ಇದ್ದಾರೆ. ಸನ್ಲೈಟನ್ನು ಸಿಮಿಲರ್ ಎಫೆಕ್ಟ್, ಅಂದರೆ ಸನ್ಲೈಟ್ ಹೇಗಿದೆಯೋ, ಸೂರ್ಯಕಾಂತಿ ಏನಿದೆಯೋ ಅದೇ ಕಾಂತಿಯನ್ನು ಕೃತಿಕವಾಗಿ ಉತ್ಪನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಿಸರ್ಚ್ ನಡೆದಿದೆ. ಇಂಥ ಲೈಟ್ ನಾವು ಎಕ್ಸ್ಪೋಸ್ ಮಾಡಿದರೆ ಏನಾಗುತ್ತೆ ಗೊತ್ತಾ, ನಮ್ಮಲ್ಲಿ ಎಲ್ಲ ಈ ಗ್ರಂಥಿಗಳ ನಾವು ಹೇಳ್ತೀವಲ್ಲ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲಿ, ಒಂಥರ ನಿದ್ದೆ ಕೆಟ್ಟೋಗೋದು ಇದಾಗಲಿ, ಅಲಸಟೆ ಆಗಲಿ, ಡಿಪ್ರೆಷನ್ ಇವೆಲ್ಲ ಹೋಗುತ್ತೆ. ಹೇಳ್ಬೇಕಂದ್ರೆ ಅಂಥ ಲೈಟನ್ನು ಅಂಥ ಡಿವೈಸ್ ಅಂದರೆ ಅಂಥ ಬಲ್ಬ್ ನಾವು ಪರ್ಚೇಸ್ ಮಾಡ್ಬೋದು. ಅದು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ಆಮೇಲೆ ನಾನು ಹಂಚ್ಕೋತೀನಿ. ಬಟ್ ಆದರೆ ಸಿಮಿಲರ್ ಎಫೆಕ್ಟ್, ಸೂರ್ಯಕಾಂತಿ ಎಫೆಕ್ಟ್ ಮನೆಯಲ್ಲಿ ಇಟ್ಕೋಬೋದು. ಅದೇನು ಮಾಡುತ್ತೆ, ಇಂಥ ಡಿಸೀಸಸ್, ಆಲ್ಝ್ಮೈರಸ್ ಡಿಸೀಸನ್ನು ಕಡಿಮೆ ಮಾಡ್ತದೆ ನೋಡಿ. ಆಲ್ಝ್ಮೈರ್ ಡಿಸೀಸ್ ಯಾರು ಸಫರ್ ಆಗ್ತಾ ಇದ್ರೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ಇಂಥ ಅದ್ಭುತ ವಿಷಯ ಇದು. ಇನ್ನೊಂದು, ಈ ಬ್ಲೂ ಲೈಟ್ ತಗೊಳ್ಳಿ. ಬ್ಲೂ ಲೈಟ್ ಬಣ್ಣ ಅಂದರೆ ನೀಲಿ ಬಣ್ಣ. ಈ ನೀಲಿ ಬಣ್ಣ ಎಂಥ ಎಫೆಕ್ಟ್ ಅಂದರೆ, ರೆಮಟೇಟೆಡ್ ಆರ್ಥರೈಟಿಸ್ ಇರುವಂಥ ವ್ಯಕ್ತಿಗಳು ಇಂಥ ಬ್ಲೂ ಲೈಟ್ಗೆ ಪದೇ ಪದೇ ಫೋಕಸ್ ಆಗ್ತಾ ಇದ್ದಾರೆ, ಅಂದರೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಎಲ್ಲಿ ಆರ್ಥರೈಟಿಸ್ ಸಫರ್ ಆಗ್ತಾ ಇದ್ರೋ ಆ ಭಾಗಕ್ಕೆ ಎಕ್ಸ್ಪೋಸ್ ಅಂದರೆ ಒಂಥರ ಆ ಬ್ಲೂ ಲೈಟ್ ರೇಡಿಯೇಷನ್ ಅಲ್ಲಿ ತೋರಿಸಿದ್ರೆ, ಅರ್ಥ ಆಯ್ತಾ, ನೇರವಾಗಿ ಅದು ಸಾಲ್ವ್ ಆಗುತ್ತೆ. ನೋಡಿದ್ದೀರಾ. ಸೊ ಇಂಥ ಜಾಯಿಂಟ್ ಡಿಸಾರ್ಡರ್ಸ್ಗೂ ಮಾಡರ್ನ್ ಮೆಡಿಸಿನಲ್ಲಿ ಯಾವುದು ಮೆಡಿಸಿನ್ ಇಲ್ಲ, ನಿಮ್ಗೆ ಗೊತ್ತಿರೋ ವಿಷಯ. ಅಂದರೆ ನಮ್ಮ ನವೀನ ವೈದ್ಯದಲ್ಲಿ, ಮಾಡರ್ನ್ ಮೆಡಿಸಿನಲ್ಲಿ ಯಾವುದು ಮೆಡಿಸಿನ್ ಇಲ್ಲ. ಕೊಟ್ಟರೆ ಏನು ಕೊಡ್ತಾರೆ ಅವರು, ಪೇನ್ ಕಿಲ್ಲರ್ಸ್ ಕೊಡ್ತಾರೆ. ಸ್ವಲ್ಪ ಪೇನ್ ಕಡಿಮೆ ಮಾಡೋಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ಅಷ್ಟೇ ಅವ್ರಿಗೆ ಗೊತ್ತಿರೋದು. ನೆಕ್ಸ್ಟ್ ಇಲ್ಲ ಅಂದರೆ ಸ್ವಲ್ಪ ವಿಟಮಿನ್ಸ್ ಕೊಡ್ಬೋದು,
ಫಿಸಿಯೋಥೆರಪಿ ಮತ್ತು ವಿಧ ವಿಧ ಅದರ್ ಥೆರಪೀಸ್ ಮಾಡ್ಕೊ ಅಫ್ಕೋರ್ಸ್ ಮರ್ಮ ಥೆರಪಿ, ಆಕುಪ್ರೆಷರ್, ಆಕುಪಂಚರ್ ತುಂಬ ಕೆಲಸ ಮಾಡುತ್ತೆ ಅದನ್ನು ಸಹ. ಅದು ನಮಗೆಲ್ಲ ಗೊತ್ತಿರೋ ವಿಷಯ, ಯಾಕಂದ್ರೆ ನಾವೆಲ್ಲ ಸಮಗ್ರ ಸ್ವಾಸ್ಥ್ಯ ಕಲಿತಾ ಇದ್ವಿ. ಸೊ ಈ ರೀತಿ ಇರುವಾಗ ಮತ್ತೆ ಏನು ಈ ಕಲರು ಬ್ಲೂ ಕಲರ್ ಏನಿದೆಯೋ ಇದು ಎಷ್ಟು ಕೆಲಸ ಮಾಡ್ತದೆ ಅಂದರೆ, ನೇರವಾಗಿ ಬ್ಲೂ ಲೈಟ್ ಅನ್ನೋದು ಇಂಥ ಈ ಆರ್ಥರೈಟಿಸ್ ಅಂತ ಇದಕ್ಕೆ ವ್ಯಾಧಿಗೆ ಅದ್ಭುತವಾದ ಪರಿಹಾರ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ನೀವು ಬೇಕಂದ್ರೆ ಉಪಯೋಗಿಸಿಕೊಂಡು ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ. ಮಾಡರ್ನ್ ಮೆಡಿಸಿನಲ್ಲಿ ಏನಾಗುತ್ತೆ, ಅವ್ರು ಕೊಟ್ಟಿರುವಂಥ ಪೇನ್ ಕಿಲ್ಲರ್ಸ್ ಅನೇಕ ಸೈಡ್ ಎಫೆಕ್ಟ್ಸ್ ಕೊಡುತ್ತೆ. ಜಾಸ್ತಿ ಬಳಸ್ಕೋಬಾರ್ದು, ಇದನ್ನ ನೆನಪಿಟ್ಕೊಳ್ಳಿ. ಓಕೆ. ಸೊ ಖಂಡಿತವಾಗಿ ಅದು ಇನ್ನೊಂದು ಹೆಚ್ಚೆಚ್ಚು ಪೇನ್ ಕಿಲ್ಲರ್ಸ್ ಉಪಯೋಗಿಸ್ತೀವಲ್ಲ, ಸ್ವಲ್ಪ ದಿವಸಗಳಾದಮೇಲೆ ಬಾಡಿ ಇಮ್ಯುನಿಟಿ ಹೇಗೆ ಡೆವಲಪ್ ಆಗುತ್ತೆ ಅಂದರೆ, ನೀವೆಷ್ಟೇ ಪೇನ್ ಕಿಲ್ಲರ್ ಕೊಟ್ಟರು ಆ ಪೇನ್ ಕಡಿಮೆ ಆಗೋದಿಲ್ಲ, ಆ ರೆಸಿಸ್ಟೆನ್ಸ್ ಬಂದ್ಬಿಡ್ತದೆ ಬಾಡಿಗೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಒಬ್ರು ಏನು ಮಾಡಿದಂದ್ರೆ, ಡಾಕ್ಟರ್ SF ಮೆಕ್ಡೊನಾಲ್ಡ್ ಅಂತ ಒಂದು ಬ್ಲೂ ಲೈಟು ಬಗ್ಗೆ ರಿಸರ್ಚ್ ಮಾಡಿ ಅವರು ಏನು ತಿಳಿಸಿದ್ದಾರೆ ಅಂದರೆ, ಎಲ್ಲ ಪೇಯ್ನ್ಸ್, ಎಲ್ಲೇ ಬಾಡಿ ಪೇಯ್ನ್ಸ್, ರೊಮ್ಯಾಟೈಡ್ ಆರ್ಥರೈಟಿಸ್ ಒಂದಾಗಿದ್ರೆ ಇನ್ನು ಅನೇಕ ಪೇಯ್ನ್ಸ್ಗಳು ಈ ಬ್ಲೂ ಲೈಟಿಂದ ವಾಸಿ ಆಗತ್ತೆ ಅಂತ ಹೇಳಿದ್ದಾರೆ. ನೋಡಿ ಇದೆಂತ ಅಂದರೆ, ಈ ಕ್ಯಾನ್ಸರಿಂದ ಟ್ಯೂಮರ್ಸ್ ಬರ್ತದೆ ನೋಡಿ, ಈ ಕ್ಯಾನ್ಸರಿಂದ ಟ್ಯೂಮರ್ಸ್ ಆಗಲಿ, ಸೊ ಮತ್ತು ನಾನ್ ಮಾಲಿಗ್ನೆಂಟ್ ಟ್ಯೂಮರ್ಸ್ ಅಂದರೆ ಕ್ಯಾನ್ಸರ್ ಇಲ್ಲದೇ ಟ್ಯೂಮರ್ಸ್, ನಾರ್ಮಲ್ ಟ್ಯೂಮರ್ಸು ಮತ್ತು ಕ್ಯಾನ್ಸರ್ ಟ್ಯೂಮರ್ಸ್ ಇದೂ ಸಹ ವಾಸಿಯಾಗತ್ತೆ ಅಂತ ಹೇಳಿದ್ದಾರೆ. ಸೊ ಅದು ರಿಸರ್ಚ್ ಮಾಡಿ ತಿಳ್ಕೊಂಡಿರುವಂಥ ವಿಷಯ. ಅದೇ ರೀತಿಯಲ್ಲಿ ನೋಡಿ, ಈ ಬ್ಲೂ ಕಲರು ಒಂದು ಅಮೆರಿಕನ್ ಅಸೋಸಿಯೇಷನ್ ಅವರು ಒಂದು ರಿಸರ್ಚ್ ಮಾಡಿದ್ದಾರೆ 1990ಯಲ್ಲಿ. ಅವ್ರು ಏನು ತಿಳಿಸ್ತಾರೆ ಅಂದರೆ, ಈ ಬ್ಲೂ ಲೈಟ್ ಅನ್ನೋದು ಸೈಕಲಾಜಿಕಲ್ ಪ್ರಾಬ್ಲಮ್ ಸಹ ಟ್ರೀಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ನೋಡಿ. ಆಮೇಲೆ ಈ ಮೈಗ್ರೇನು, ಹೆಡ್ಏಕ್ಸು ಇಂಥವೆಲ್ಲ, ಸೊ ಅಂಥವೆಲ್ಲನೂ ಸಹ ಮೈಗ್ರೇನು ಮತ್ತು ಹೆಡ್ಏಕು ಆ್ಯಂಡ್ ಸ್ವಲ್ಪ ಕ್ಯಾನ್ಸರ್ಗಳು ಈ ರೆಡ್ ಲೈಟ್ಗೆ, ಕೆಂಪು ಬಣ್ಣಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದೆ ಅಂತ ಅದನ್ನು ತಿಳಿಸಿದ್ದಾರೆ ಮಾಸ್ಟರ್ಸ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಮಾಡರ್ನ್ ಮೆಡಿಸನ್ನು ಇತ್ತೀಚಿನ ಕಾಲದಲ್ಲಿ ಅರ್ಥ ಮಾಡಿಕೊಂಡ ವಿಷಯ ಏನಂದರೆ, ಕಲರು ಸಹ ಉಪಯೋಗಿಸಬಹುದು ಯಾವುದಕ್ಕೆ, ಥೆರಪಿಗೆ ಅಂತ ಹೇಳಿದ್ದಾರೆ ಇತ್ತೀಚಿನ ಕಾಲದಲ್ಲಿ. ಅದು ಎಲ್ಲಿ ಅಂತಂದರೆ, ಒಂದು ಫೋಟೋ ಡೈನಮಿಕ್ ಥೆರಪಿ ಅಂತ ಕಂಡುಹಿಡಿದ್ದಾರೆ. ಮಾಡರ್ನ್ ಮೆಡಿಸನ್ ಅಂದರೆ ಈ ನಮ್ಮ ಅಲೋಪತಿ ಸಿಸ್ಟಮಲ್ಲಿ ಕಂಡುಹಿಡಿದ್ದಾರೆ. ಅದರಲ್ಲಿ ಏನಾಗುತ್ತಂದರೆ, ದೇಹ ಒಳಗಡೆ ಸ್ವಲ್ಪ ಫೋಟೋ ಸೆನ್ಸಿಟಿವ್ ಕೆಮಿಕಲ್ಸ್ ಕಲಿಸ್ತಾರೆ, ಅಂದರೆ ದೇಹ ಒಳಗಡೆ ಕಲಿಸ್ತಾರೆ. ಆ ಕಲಿಸಿದ ಮೇಲೆ ಅವು ಹೋಗಿ ಏನಾಗುತ್ತೆ ಅಂದರೆ, ಕ್ಯಾನ್ಸರ್ ಸೆಲ್ಸ್ ಎಲ್ಲಿರ್ತದೋ ಅಲ್ಲಿ ಹೈಲೈಟ್ ಆಗುತ್ತೆ. ಅಲ್ಲಿ ಹೈಲೈಟ್ ಆದ ತಕ್ಷಣವೇ ಆ ಕ್ಯಾನ್ಸರ್ ಸೆಲ್ಸ್ನ ಗುರುತಿಸಿ ಅದನ್ನು ನಾಶನ ಮಾಡ್ತಾರೆ. ಆ ರೀತಿ ಆ ನಾಶನ ಮಾಡೋಕ್ಕೂ ರೆಡ್ ಲೈಟ್ ಉಪಯೋಗಿಸ್ತಾರೆ ನೋಡಿ, ನಾಶನ ಮಾಡೋಕ್ಕೆ ರೆಡ್ ಲೈಟ್ ಉಪಯೋಗಿಸ್ತಾ ಇದ್ದಾರೆ. ಇದು ಫೋಟೋ ಡೈನಮಿಕ್ ಥೆರಪಿ ಈಗಾಗಲೇ ಪ್ರಚುರ ಅಂದರೆ ಪ್ರಚಾರಕ್ಕೆ ಬರ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ರೀತಿಯಲ್ಲಿ ಸೊ 3000 ಮೇಲೆ ಹೆಚ್ಚು ಜನ ಮೇಲೆ ಈ ಪ್ರಯೋಗ ಮಾಡಿದ್ದಾರೆ ಈಗಾಗಲೇ. ಯಾವುದು, ಫೋಟೋ ಡೈನಮಿಕ್ ಥೆರಪಿ ಅಂತ ಹೇಳ್ತಾರೆ ಇದಕ್ಕೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಇನ್ನು ನೋಡಿ, ಇನ್ನೊಂದು ಕಲರ್ ಹೇಳ್ತೀನಿ ನಿಮಗೆ, ಪಿಂಕ್ ಕಲರ್. ಇದು ಎಂಥ ಕಲರ್ ಅಂದರೆ, ಇದು ತಕ್ಷಣವೇ ಸುತ್ತು ವಾತಾವರಣ ಒಂಥರ ಕಾಮಾಗಿ ಮಾಡಿಬಿಡ್ತದೆ. ಎಲ್ಲೇ ಪಿಂಕ್ ಕಲರ್ ಇದ್ದರೆ ಸ್ನೇಹಿತರೆ, ಯಾರಾದರೂ ತುಂಬ ಗಲಾಟೆ ಮಾಡ್ತಾ ಇದ್ರು, ತುಂಬ ಅಗ್ರೆಸಿವ್ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಏನಿಲ್ಲ, ಆ ಪಿಂಕ್ ಕಲರು ಅವ್ರ ಸುತ್ತು ಸ್ವಲ್ಪ ಸೇರಿಸಿದ್ರೆ ಸಾಕು, ತಕ್ಷಣವೇ ಅವನು ಕಾಮ್ ಆಗ್ಬಿಡ್ತಾನೆ. ಅರ್ಥ ಆಯ್ತಾ? ಆ ಎಫೆಕ್ಟ್ ಅದಕ್ಕಿದೆ, ನೀವು ಬೇಕಂದ್ರೆ ಗಮನಿಸ್ಕೋಬೋದು, ನೀವು ಪ್ರಯೋಗ ಮಾಡಿ. ಸೊ ಎಲ್ಲೇ ಪಿಂಕ್ ಕಲರ್ ಇದ್ದರೆ ಆ ಸರೌಂಡಿಂಗ್ಸ್, ಆ ಸುತ್ತಮುತ್ತ ಜನ ಯಾವುದೇ ರೀತಿಯಲ್ಲಿ ಕೋಪೋದ್ರೇಕಗಳು ಬರೋದಿಲ್ಲ. ಅದು ಶಾಂತಿ ಮಾಡಿಬಿಡ್ತದೆ. ಇನ್ನು ಅರ್ಥ ಮಾಡಿಕೊಂಡ್ರೆ, ಸೊ ಈ ಏನು ಮಾಡುತ್ತೆ ಅಂದರೆ, ಈ ಪಿಂಕ್ ಕಲರು ಅಂಥ ವೈಬ್ರೇಷನ್ಸು, ಅಂಥ ಅಗ್ರೆಸಿವ್ ಕೋಪೋದ್ರೇಕಗಳು, ಭಾವೋದ್ರೇಕಗಳನ್ನು ನುಂಗತ್ತೆ. ಅದು ಅಂದರೆ ಅಬ್ಸಾರ್ವ್ ಮಾಡ್ಕೊಂಡ್ಬಿಡ್ತದೆ. ತಕ್ಷಣವೇ ಸುತ್ತು ವಾತಾವರಣ ಕೂಲ್ ಮಾತು ಮಾಡಿಬಿಡ್ತದೆ. ಈ ಅದಕ್ಕೆ ಪಿಂಕ್ ಕಲರ್ ಇಸ್ ಎ ಟ್ರ್ಯಾಂಕ್ವಿಲೈಸರ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಟ್ರ್ಯಾಂಕ್ವಿಲೈಸರ್. ಅರ್ಥ ಆಯ್ತಾ? ಸೊ ಇದನ್ನ ಅರ್ಥ ಮಾಡಿಕೊಂಡು ಇದನ್ನು ಉಪಯೋಗಿಸ್ಕೊಳ್ಳಿ. ಆಮೇಲೆ ಯೆಲ್ಲೋ ಕಲರ್ ತಗೊಳ್ಳಿ. ಯೆಲ್ಲೋ ಕಲರ್ ಎಲ್ಲೇ ಇದ್ರೂ ಅರ್ಥ ಮಾಡ್ಕೊಳ್ಳಿ, ಅದು ವಯಲೆನ್ಸ್, ಅದು ಒಂಥರ ಹಿಂಸನ್ನು ಸೃಷ್ಟಿ ಮಾಡುತ್ತೆ ಸ್ನೇಹಿತರೆ. ಸೊ ಇಡೀ ಪ್ರಪಂಚದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಡೀ ಪ್ರಪಂಚದಲ್ಲಿ ಈ ಸೋಡಿಯಂ ವ್ಯಾಪರ್ ಲ್ಯಾಂಪ್ಸ್ ಅಂತ ಬಂದ್ಬಿಟ್ಟಿದೆಯಲ್ಲ, ಸೋಡಿಯಂ ವ್ಯಾಪರ್ ಲ್ಯಾಂಪ್ಸ್ ನಾವು ನೋಡ್ತಾ ಇರ್ತೀವಿ ಸ್ಟ್ರೀಟ್ ಲೈಟಲ್ಲಿ, ಯೆಲ್ಲೋ ಕಲರ್ ಥರ. ಇದೇ ಕಾರಣ ಅಂತ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ವೈಲೆನ್ಸ್ಗೆ, ಹಿಂಸಕ್ಕೆ ಅಂತ ಹೇಳ್ತಾರೆ. ಅಂದರೆ ಒಂದು ಮನುಷ್ಯಲ್ಲಿ ಅಂಥ ಭಾವನೆಗಳು, ಅಂಥ ಭಾವೋದ್ರೇಕಗಳು ಕಾರಣವಾಗುತ್ತಿವೆಲ್ಲ. ಯಾಕೆ ಅಂತಂದರೆ, ನಾನು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಕಲರ್ ಅಂದರೆ ಸಾಮಾನ್ಯ ಅಲ್ಲ, ಕಲರ್ ಅಂದರೆ ಸೋಕಿ ಅಲ್ಲ, ಕಲರ್ ಅಂದರೆ ಸೋಕೇಸ್ ಅಲ್ಲ, ಕಲರ್ ಅಂದರೆ ಬ್ಯೂಟಿ ಇದೇ ಹೇಳ್ತಿರಲ್ಲ, ಬ್ಯೂಟಿಗೋಸ್ಕರ ಅದಕ್ಕೋಸ್ಕರ ಅಲ್ಲ. ಕಲರ್ ಈಸ್ ನಥಿಂಗ್ ಬಟ್ ಎ ಫ್ರೀಕ್ವೆನ್ಸಿ ಆ್ಯಂಡ್ ಎನರ್ಜಿ, ಮೈ ಡಿಯರ್ ಫ್ರೆಂಡ್ಸ್. ಸೊ ಕಲರ್ ಇಸ್ ಎ ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್. It can do anything. It's like a vibration. Color is nothing but what?
ಕಲರ್ ಇಸ್ ನಥಿಂಗ್ ಬಟ್ ವೈಬ್ರೇಷನ್. ಇಸ್ ಎ ಪಾರ್ಟ್ ಆಫ್ ವೈಬ್ರೇಷನಲ್ ಥೆರಪಿ, ವೈಬ್ರೇಷನ್ ಮೆಡಿಸನ್ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಇಂದಿನ ಕ್ಲಾಸು 2 ತರಗತಿಗಳಾಗಿದೆ ಈಗಾಗಲೇ. 2 ವಿಡಿಯೋಗಳು ನಿಧಾನವಾಗಿ ಕೇಳಿಸ್ಕೊಳ್ಳಿ, ಅವಾಗ ನಿಮ್ಗೆ ಇನ್ನು ಹೆಚ್ಚು ಅರ್ಥ ಆಗತ್ತೆ ಇದರಲ್ಲಿ, ಆಯ್ತಾ? ಸೊ ಆ ರೀತಿಯಲ್ಲಿ, ಸೊ ಯೆಲ್ಲೋ ಕಲರ್ಗೆ ಈ ತರ ಎಫೆಕ್ಟ್ ಇದೆ ಅಂತ ನೀವು ಅರ್ಥ ಮಾಡ್ಕೋಬಹುದು, ಆಯ್ತಾ? ಆಮೇಲೆ ಇನ್ನೊಂದೇನೆಂದ್ರೆ, ಈ ಕಲರ್ ಥೆರಪಿಯಲ್ಲಿ ಸೊ ಒಂದು ಸುಮಾರು ಜನ ಅಂಧತ್ವ, ಕುರುಡತ್ವ ಇರ್ತದೆ. ಅಂದ್ರೆ ಅಂಧತ್ವ ಅಂದ್ರೆ ಅವ್ರಿಗೆ ಏನು ಕಾಣಿಸೋದಿಲ್ಲ ಅಲ್ವಾ, ಅಂತ ಅವ್ರಿಗೂ ಕಲರ್ಸ್ ರಿಕಗ್ನೈಸ್ ಮಾಡೋ ಕೆಪಾಸಿಟಿ ಇದೆ. ಈ ವಿಷಯ ಗೊತ್ತಾ? ಅಂದ್ರೆ ಈಗ ಸಪೋಸ್ ಬ್ಲೈಂಡ್ ಪೀಪಲ್ ಇರ್ತಾರೆ, ಅವ್ರ ಮುಂದೆ ಒಂದು ಕಲರ್ ಇಟ್ಬಿಡಿ, ಆ ಕಲರನ್ನು ಅವರು ಏನು ಕಲರ್ ಅಂತ ಹೇಳ್ಬಿಡ್ತಾರೆ. ಈ ವಿಷಯ ಗೊತ್ತಾ? ಹೇಗೆ ಇರಕ್ಕೆ ಸಾಧ್ಯವಾಗ್ತಾ ಇದೆ ಇದು ಅಂತಂದ್ರೆ, ಇದನ್ನು ಏನಂತ ಒಂದು ಹೊಸ ಪದ ಬಳಸಿದ್ದಾರೆ. ಅದ್ರ ಹೆಸರು ಡೆರ್ಮೋ ಆಪ್ಟಿಕ್ ವಿಷನ್. ಡೆರ್ಮೋ ಆಪ್ಟಿಕ್ ವಿಷನ್ ಅಂತಂದ್ರೆ ಚರ್ಮದಿಂದ ಟಚ್ ಮಾಡ್ತಾರೆ ಅವರು, ಅರ್ಥ ಆಯ್ತಾ? ಚರ್ಮದಿಂದ ಟಚ್ ಮಾಡಿ ಇದು ಏನು ಕಲರ್ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಚರ್ಮಕ್ಕೂ ಆ ಕೆಪಾಸಿಟಿ ಇದೆ, ನಿಮ್ಗೆ ಅರ್ಥ ಆಯ್ತಾ ಈಗ? ಅಂದ್ರೆ ಚರ್ಮ ಏನ್ ಮಾಡತ್ತಂದ್ರೆ ಐಡೆಂಟಿಫೈ ಮಾಡೋಂಥ ಕೆಪಾಸಿಟಿ ಆ ಚರ್ಮಕ್ಕಿದೆ. ಅಂದ್ರೆ ಆ ವೈಬ್ರೇಷನ್ಸ್ ಇರುತ್ತೆ ಅಷ್ಟೇ, ಏನಿಲ್ಲ. ಆ ಕಲರ್ ವೈಬ್ರೇಷನ್ಸು ಚರ್ಮ ಒಳಗಡೆ ಹೋದ ತಕ್ಷಣ ಅವ್ರಿಗೆ ಆ ಮೈಂಡಲ್ಲಿ ಅರ್ಥ ಆಗ್ಬಿಡ್ತದೆ ಇದು ಯಾವ ಕಲರು ಅಂತ. ಆ ಐಡೆಂಟಿಫೈ ಮಾಡೋಂಥ ಕೆಪಬಿಲಿಟಿ ನಮ್ಮ ದೇಹಕ್ಕೆ ಇದೆ, ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಅನೇಕ ವಿಷಯಗಳು ಈ ಥರ, ಸ್ನೇಹಿತರೆ. ಈವನ್ ಅವರು ಯಾವ ಥರ ಪ್ರಯೋಗ ಮಾಡಿದ್ರೆ ಗೊತ್ತಾ? ಇದು ಡೆರ್ಮೋ ಆಪ್ಟಿಕ್ ವಿಷನಲ್ಲಿ ಒಂದು ಕಲರನ್ನು ಮುಚ್ಚಿ, ಯಾವುದು ಕಾಪರ್ ಪ್ಲೇಟು, ಅಲ್ಯೂಮಿನಿಯಂ ಪ್ಲೇಟು, ಇನ್ನೊಂದು ಯಾವುದೋ ಇಟ್ಟಿದ್ರೂ ಐಡೆಂಟಿಫೈ ಮಾಡಿಬಿಟ್ಟಿದ್ದಾರೆ ಏನು ಕಲರ್ ಅದಂತ. ಅಂದರೆ ಅವರು ಆ್ಯಕ್ಚುಲಿ ಅವ್ರಿಗೆ ನೇಚರು ಅಂಧತ್ವ, ಅಂದರೆ ಅವ್ರಿಗೆ ಕಣ್ಣುಗಳು ಕಾಣಿಸೋದಿಲ್ಲ, ಆದರೂ ಐಡೆಂಟಿಫೈ ಮಾಡಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಇದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೊಂದು, ಇಂಥದ್ದು ಇಂಥ ಕ್ಯಾಪಬಿಲಿಟಿ, ಇಂಥ ಹೇಳ್ಬೇಕಂದ್ರೆ ನೈಪುಣ್ಯತೆ, ಇದೆಲ್ಲ ಹೆಂಗಿಂದ ಬಂತು, ಎಲ್ಲಿಂದ ಬಂತು ಒಂದು ಮನಸ್ಸಿನಿಗೆ ಅಂತಂದರೆ, ನಮ್ಮಲ್ಲಿರುವಂಥ ಪೀನಿಯಲ್ ಗ್ಲ್ಯಾಂಡಿಂದ. ಅರ್ಥ ಆಯ್ತಾ? ಪೀನಿಯಲ್ ಗ್ಲ್ಯಾಂಡ್, ನಮ್ಮಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಇದೆಲ್ಲ, ಇದು ಈ ಅಂದರೆ ಇಂಥ ನೈಪುಣ್ಯತೆ, ಇಂಥ ಅದ್ಭುತವಾದ ಶಕ್ತಿ ನಮ್ಗೆ ಕೊಟ್ಟಿದೆ. ಅರ್ಥ ಆಯ್ತಾ? ಶಕ್ತಿ ಯುಕ್ತಿ ಕೊಟ್ಟಿದೆ. ಏನಂತಂದ್ರೆ ನೋಡಿ, ಇದು ಹೇಗೆ ಅಂದರೆ, ಇದು ಹೇಳ್ಬೇಕಂದ್ರೆ ಒಂದು ಪ್ರತ್ಯೇಕ ನೈಪುಣ್ಯತೆ ಅಂತ ಹೇಳ್ಬೋದು. ಇದು ಹೇಗೆ ಅಂತಂದ್ರೆ, ಪೀನಿಯಲ್ ಗ್ಲ್ಯಾಂಡು 2 ಹಾರ್ಮೋನ್ಗಳನ್ನು ಉತ್ಪನ್ನ ಮಾಡುತ್ತೆ ಸ್ನೇಹಿತರೆ. ಈ ಪೀನಿಯಲ್ ಗ್ಲ್ಯಾಂಡು ಈ ಕಲರ್ಸ್ಗೆ ತುಂಬಾ ಸೆನ್ಸಿಟಿವ್ ಕಲರ್ಸ್ಗೆ ಎಸ್ಪೆಷಲಿ. ಪೀನಲ್ ಗ್ಲ್ಯಾಂಡ್ ಉತ್ಪನ್ನ ಮಾಡುವಂಥ 2 ಹಾರ್ಮೋನ್ಗಳ ಹೆಸರುಗಳು ಇಲ್ಲಿ ಯಾರಾದರೂ ಟೈಪ್ ಮಾಡ್ಬೋದಾ? ಯಾಕಂದರೆ ಸ್ವಲ್ಪ ನಾನು ಟೆಸ್ಟ್ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಈಗಾಗಲೇ ಸುಮಾರು ಮಾಸ್ಟರ್ಸ್ ಕೇಳಿಸ್ಕೊಂಡಿದೆ, ಸುಮಾರು ಕ್ಲಾಸಸ್. ಕ್ಯಾನ್ ಯು ಟೈಪ್ ಹಿಯರ್? ಚಾರ್ಟಲ್ಲಿ ಟೈಪ್ ಮಾಡಿ, ಯಾರಿಗೆ ಗೊತ್ತು? ಪೀನಲ್ ಗ್ಲ್ಯಾಂಡ್ ಉತ್ಪನ್ನ ಮಾಡುವಂಥ 2 ಹಾರ್ಮೋನ್ಗಳ ಹೆಸರು ಏನು? ಟೈಪ್ ಮಾಡಿ ಚಾಟ್ ಬಾಕ್ಸ್. 1 ಮಿನಿಟ್ ಕೊಡ್ತೀನಿ, ಟೈಪ್ ಮಾಡಿ. ಯಾರು ಟೈಪ್ ಮಾಡಿದರೆ ಅವರು ಅಂದರೆ ಚೆನ್ನಾಗಿ ಕೇಳಿಸ್ಕೊಂಡಿದ್ದೇವೆ ಅಂತ ಅರ್ಥ ಆಗುತ್ತೆ ನಮಗೆ. ಚಾಟ್ ಬಾಕ್ಸ್ ಬೇಗ, ಡೋಂಟ್ ವೇಸ್ಟ್ ದ ಟೈಮ್. ಮೆಲಟೋನಿನ್, ಎಸ್. ಇನ್ನೊಂದು ಶಶಿಕಲಾ ಮೇಡಮ್, ಇನ್ನೊಂದು ಮೆಲಟೋನಿನ್ ಇಸ್ 1. ಸೆಕೆಂಡ್, ಇಲ್ಲಿ ಇನ್ಸುಲಿನ್ ತಪ್ಪು. 89 ಇದ್ದಾರೆ. ಹೈಪೋಥಾಲಮಸ್ ತಪ್ಪು. ಅಂದರೆ ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಅಂದರೆ ಪಾಠಗಳು ರಿಪೀಟ್ ಮಾಡ್ಕೋಬೇಕು ನೀವು. ಎಂಡೋರ್ಪಿನ್, ಎಂಡೋರ್ಪಿನ್ ತಪ್ಪು, ಮೆಲಟೋನಿನ್ ಮಾತ್ರ ಕರೆಕ್ಟು. ನೆಕ್ಸ್ಟ್, ಪೆಲಿಟಿಯರ್. ಇದೇನಪ್ಪ ಹೊಸದು, ನಾನು ಕೇಳಿಲ್ಲ ಇಷ್ಟವರೆಗೂ. ಅದು ಪೆಲಿಟಿಯರ್ ಅಂತ ಹಾಕ್ಬಿಟ್ಟಿದೆ. ನಾರಸ್ ತಪ್ಪು. ಎಸ್. ಸೊ ಇದಕ್ಕಿಂತ ಸಮಯ ಕೊಡಲ್ಲ. ಯಾರು? ಇಲ್ಲ, ವಿಲಾಸ್ ಭಾಸ್ಕರ್. ಸೆರೋಟೋನಿನ್, ಎಸ್, ರೈಟ್, ಗುಡ್. ಓಕೆ, ಡನ್. ಆನ್ಸರ್ ಬಂತು, ಮೆಲಟೋನಿನ್ ಆ್ಯಂಡ್ ಸೆರೋಟೋನಿನ್, ಆಯ್ತಾ? ಅಂದರೆ ವಿಲಾಸ್ ಭಾಸ್ಕರ್ ಅವರು ತುಂಬ ಚೆನ್ನಾಗಿ ನೋಟ್ ಮಾಡ್ಕೊತಾ ಇರಂತ ನನಗೂ ಭಾವಿಸ್ತಾ ಇದ್ದೀನಿ. ಇಲ್ಲಾಂದರೆ ಅದು ಖಂಡಿತ ಮಿಕ್ಕಿದವರೆಲ್ಲ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಬಟ್ ಯಾರೂ ಕರೆಕ್ಟಾಗಿ ಹೇಳಿಲ್ಲ. ಸೊ ಇದನ್ನು ದಯವಿಟ್ಟು ಇದು ಗಮನಿಸ್ಕೊಳ್ಳಿ, ನೀವು ಗಮನಿಸ್ಕೊಳ್ಳಿ ಏನು ಕಲಿತಾ ಇದ್ರಿ ಇಲ್ಲಿ ಅಂತ, ಆಯಿತಾ? ಅದಕ್ಕೋಸ್ಕರನೇ ಇನ್ನೊಂದು ಮಾಡಿದ್ದೀನಿ. ಈಗ ನೆಕ್ಸ್ಟಿಂದ ಪ್ರತಿ ಶನಿವಾರ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ
ನಮ್ಮ ಮಾತರ್ ಫೌಂಡೇಶನಲ್ಲಿ ಸಮಗ್ರ ಸ್ವಾಸ್ಥ್ಯ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಅರ್ಧ ದಿವಸ ಧ್ಯಾನ ಮತ್ತು ಆತ್ಮವಿಜ್ಞಾನ, ಆಧ್ಯಾತ್ಮ ವಿಜ್ಞಾನ, ಮತ್ತೆ ಮಧ್ಯಾಹ್ನದಿಂದ ಸಮಗ್ರ ಸ್ವಾಸ್ಥ್ಯ ಚಿಕಿತ್ಸೆಗಳು ನೇರವಾಗಿ ಪ್ರತ್ಯಕ್ಷವಾಗಿ ಅಲ್ಲಿ ಬರ್ಬೋದು. ಆದರೆ ಇವಾಗಿಂದ ಏನು ಮಾಡ್ತೀವಿ ಅಂದರೆ ಈ ಪೂರ್ತಿ ಕಾರ್ಯಕ್ರಮ ನಡೆಸೋಕ್ಕೆ ಮತ್ತು ಫೌಂಡೇಶನ್ಗೆ ಡೊನೇಷನ್ ಕೊಡೋರು ಕೊಡ್ಬೋದು. ಅದನ್ನು ಮಾಡಬೇಕಂತ ಅನ್ಕೊಂಡಿದ್ವಿ. ಯಾಕಂದರೆ ಇದು ಆಗ್ತಾ ಇಲ್ಲ. ಯಾರೂ ಸರಿಯಾಗಿ ಕಲಿಯಲ್ಲ, ಸುಮ್ಮನೆ ಏನೋ ಟೀಚ್ ಮಾಡ್ತೀವಿ ಅಂತ ತಗೊಂಡೋದು ಬಿಡೋದು, ಇದೇ ಆಗ್ತಾ ಇದೆ. ನಾವು ನೇರವಾಗಿ ಎಲ್ಲೆಲ್ಲಿ ಹುಬ್ಳಿಗೆ ಹೋಗ್ತೀವ, ಬಾಗಲಕೋಟೆಗೆ ಹೋಗ್ತೀವಿ, ಅದೆಲ್ಲ ಉಚಿತ ಕಾರ್ಯಕ್ರಮ ಮಾಡ್ಬಿಡೋಣ. ಆಯ್ತಾ? ಅದೆಲ್ಲ ಉಚಿತ, ಆನ್ಲೈನು ಉಚಿತ ಕಾರ್ಯಕ್ರಮಗಳು ಮಾಡ್ಬಿಡೋಣ. ಬಟ್ ಆಫ್ಲೈನ್ ವೆನ್ ವಿ ಆರ್ ಕಂಡಕ್ಟಿಂಗ್ ಒನ್ ಡೇ ಸೆಷನ್ಸ್ ಪ್ರತಿ ಶನಿವಾರ ಈ ನವೆಂಬರಿಂದ ಶುರು ಮಾಡ್ತೀನಿ. ಅದು ಈಗಾಗಲೇ ಹಂಚ್ಕೊಂತೀವಿ ಅದು ಆ ವಿಷಯವನ್ನು. ಅದೇನು ಮಾಡ್ತೀವಿ ಅಂದರೆ ಒಂದು 1125 rupees ಇಡ್ತೀವಿ. 125 rupees ನಿಮ್ಮ ಊಟಕ್ಕೆ ಹೋಗುತ್ತೆ, 1000 rupees ನಿಮ್ಮ ಮಾತರ್ ಫೌಂಡೇಶನ್ ಡೊನೇಷನ್ ಥರ ತಗೋಣ. ಬಟ್ ಕಲ್ಸ್ಕೊಂಡೋದು ನೆನಪಿಟ್ಕೊಂಡು ಹೋಗಿ, ಅರ್ಥ ಆಯ್ತಾ? ಇಲ್ಲ ಅಂದರೆ ಇದು ಆಗ್ತಾನೇ ಇಲ್ಲ ಕೆಲಸ. ಎಷ್ಟು ಸಬ್ಜೆಕ್ಟ್ಸ್ ಎಲ್ಲಿದೆ ಗೊತ್ತಾ ಆನ್ಲೈನಲ್ಲಿ? ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ ಒಂದು 15 ಸೆಷನ್ಸ್ ಕೊಟ್ಟಿದ್ದೀನಿ ನಾನು. ಕಲಿಯೋದಿಲ್ಲ. ಈವನ್ ಮೈನ್ ಮಾಸ್ಟರ್ಸೇ ಕಲಿತಾ ಇಲ್ಲ. ಸೀನಿಯರ್ ಮಾಸ್ಟರ್ಸ್ ಅಂತ ನಾವು ಅನ್ಕೊಂತೀವಿ ಇಲ್ಲಿ, ಅವ್ರು ತುಂಬ ಸಮಯದಿಂದ ಇಲ್ಲೇ ಇರ್ತಾರೆ, ಅವರು ತಪ್ಪುಗಳು. ಆದರೆ ನೀವೇನು ಮಾಡ್ಬೇಕು, ಅವಾಗ ಕೂತ್ಕೊಂಡು ನೋಟ್ಬುಕ್ ತಗೊಂಡು ಟ್ರೈನಿಂಗ್ ತಗೊಂಡು ಹೋಗಿ ಬೆಸ್ಟು. ಅಲ್ಲಿ ಬರೋಂತೆ ಯಾರ್ಯಾರು ಬರಬೇಕೋ ಬನ್ನಿ. ಪ್ರತಿ ಶನಿವಾರ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಮಧ್ಯಾಹ್ನ ಸಾತ್ವಿಕ ಆಹಾರ, ಬೆಳಗ್ಗೆ 10ಕ್ಕೆ ಶುರು ಆದರೆ ಸಾಯಂಕಾಲ 5ಕ್ಕೂ ಕ್ಲೋಸ್. ಆಯಿತಾ? ಅರ್ಧ ದಿವಸ ಧ್ಯಾನ ಮಾಡಿಸೋದು, ಒಳ್ಳೆಯ ಜ್ಞಾನ ಹೇಳ್ಕೊಡೋದು, ಅದ್ಭುತವಾದ ಜ್ಞಾನ ತಿಳಿಸ್ಕೊಡ್ತೀವಿ, ಆಧ್ಯಾತ್ಮಿಕ ಜ್ಞಾನ ಮಾತ್ರ. ಮಧ್ಯಾಹ್ನ ಊಟ ಅನಂತರ ಮತ್ತೇನು ಮಾಡೋಣ, ಸಮಗ್ರ ಸ್ವಾಸ್ಥ್ಯಗಳು. ಒಂದೊಂದು ವಾರ ಒಂದು ಪ್ರತ್ಯೇಕ, ಇಲ್ಲಾಂದರೆ 2 ವಾರಗಳು ಕಂಟಿನ್ಯೂ. ಏನಂತದು, ಮೂತ್ರ ಥೆರಪಿ, ಮುದ್ರ ಥೆರಪಿ ಅಷ್ಟೇ, ಮಿಕ್ಕಿದ ಯಾವುದು ಫೋಕಸ್ ಮಾಡಲ್ಲ. ನೆಕ್ಸ್ಟ್ ವಾರಕ್ಕೆ ಬರುವಾಗ ಅಲ್ಲಿ ಮನೆ ಮದ್ದುಗಳು ಮತ್ತು ಆಕುಪ್ರೆಸರ್, ಆ ರೀತಿಯಲ್ಲಿ ಹೋಗ್ತೀವಿ ನಾವು. ನೆಕ್ಸ್ಟು ಇನ್ನೊಂದು ವಾರ ಕಲರ್ ಥೆರಪಿ ಮಾತ್ರ ಇಟ್ಕೊತೀವಿ. ಎಲ್ಲ ಕಲರ್ ಥೆರಪಿ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡೋದು. ಇದಕ್ಕೂ ಕಾಸು ಯಾಕೆ ಇಡ್ತಾ ಇದ್ವಿ ಅಂದರೆ ನನಗೆ ಅರ್ಥ ಆಗ್ಬಿಟ್ಟಿದೆ, ಯಾರು ಉಚಿತವಾಗಿ ಕೊಟ್ಟರೆ ಇದು ಅದನ್ನು ಬೇಲನೇ ಮಾಡೋದಿಲ್ಲ ಅಂತ ನನಗೆ ಅರ್ಥ ಆಗಿದೆ. ಆನ್ಲೈನ್ ಉಚಿತವಾಗಿ ಇನ್ನೂ ಮಾಡೋಣ. 10,000 ದಿನ ಮಾಡೋಣ, ತೊಂದರೆ ಇಲ್ಲ. ಈಗ ಎಷ್ಟುವರೆಗೆ ಬಂದಿದ್ದೀವಿ ನಾವು? 635ಗಳು. ಎಷ್ಟು ಮಾತು ಡೇ, ವಾಟ್ ಇಸ್ ದ ಡೇ ವಿ ಆರ್ ಕಂಟಿನ್ಯೂ ನಾವು. ಸೊ ಆ ಡೇಸು ಅಷ್ಟು ಡೇಸ್ಗೆ ಬಂದಿದ್ವಿ. ಇನ್ನೂ 10,000 ದಿನ ಮಾಡೋಣ, ತೊಂದರೆ ಇಲ್ಲ. ಪ್ರತಿ ದಿವಸ ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಮಾಡೋಣ. ಆನ್ಲೈನ್ ಫ್ರೀ ಮಾಡೋಣ, ಆಫ್ಲೈನ್ ಅಲ್ಲಿ ಬಂದು ಕೂತ್ಕೊಂಡು ಕಲಿಸ್ಕೊಂಡು ಅವಾಗ ಮನೆಗೆ ಹೋಗಿ ಅದಕ್ಕೆ ಸಂಬಂಧಿತ ಬುಕ್ಸ್ಗಳು ನೋಟ್ ಮಾಡಿಕೊಂಡು, ಮಾಡ್ಕೊಳ್ಳಿ. ನಾವೆಲ್ಲ ತಿಳಿಸ್ಕೊಡ್ತೀವಿ. ಏನೇನು ಬುಕ್ಕಲ್ಲಿ ನಾವು ಓದಿದ್ವಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ, ಅರ್ಥ ಆಯ್ತಾ? ಅದಕ್ಕೆ ಸಂಬಂಧಿತ ಎಲ್ಲ ವಿಜ್ಞಾನ ತಗೊಂಡು ಮನೆಗೆ ಹೋಗುವಾಗ ಸ್ಟ್ರಾಂಗ್ ಆಗಿ ಹೋಗಿ. ಈ ರೀತಿಯಲ್ಲಿ ಆನ್ಲೈನಲ್ಲಿ ಸಮಯ ಇದ್ದೆ, ಸಮಯ ಇಲ್ಲ, ವಿಡಿಯೋ ನೋಡಿದೆ, ವಿಡಿಯೋ ನೋಡಿಲ್ಲ, ಅರ್ಥ ಆಯ್ತಾ? ಇದೆಲ್ಲ ಹೆಚ್ಚಾಗಿದೆ, ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ಅದರಿಂದ, ಅರ್ಥ ಆಯ್ತಾ? ಸೊ ಇದಕ್ಕೂ ಪ್ರತ್ಯೇಕವಾಗಿ ಈಗ ನಾನು ಅದಕ್ಕೆ ನಿಮಗೆ ತಿಳಿಸ್ತಾ ಇದ್ದೀನಿ, ಇದು ನೆನ್ಪಿಟ್ಕೊಳ್ಳಿ, ಆಯಿತಾ? ಆ್ಯಂಡ್ ಸೆಂಟರ್ಗೆ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳಿಗೆ ಅವ್ರಿಗೂ ನಾವೇನು ಮಾಡ್ತಾ ಇದ್ವಿ ಅಂದರೆ, ಎಸ್ಪೆಷಲಿ ಸೆಂಟರು ಸುತ್ತಮುತ್ತ ಇರುವಂಥ ವಿಲೇಜಸ್ಗೆ ಎಲ್ಲರಿಗೂ ಒಂದು ಮೆಂಬರ್ಶಿಪ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಅಂತ ಯಾವ ಥರ ಅಂದರೆ ಅವ್ರ ಲೈಫ್ ಮೆಂಬರ್ಶಿಪ್, ಎನಿ ಟೈಮ್ ಅಲ್ಲಿಗೆ ಬರೋದು, ಕಲಿಯೋದು ಎಲ್ಲನೂ ಇರಬೇಕು ಅಲ್ವಾ? ಆ ರೀತಿಯಲ್ಲಿ ಮಾಡೋಣ. ಸೊ ಅವಾಗ ಹೆಚ್ಚು ಮೆಂಬರ್ಸ್ ನಾವು ಫೌಂಡೇಶನ್ಗೆ ತಲುಪಿಸೋಣ, ಅರ್ಥ ಆಯ್ತಾ? ಇದಿಲ್ಲ ಅಂದರೆ ಫೌಂಡೇಶನ್ ನಿಲ್ಲಿಸೋ ಕಷ್ಟ ಸ್ನೇಹಿತರೆ. ಇದನ್ನು ಒಂದು ನೆನ್ಪಿಟ್ಕೊಳ್ಳಿ ಅಲ್ಲ ಯಾವಾಗಲೂ. ಯಾವುದೇ ಒಂದು ಸಿಸ್ಟಮನ್ನು ನಿರ್ಮಿಸಬೇಕಂದ್ರೆ ಅದಕ್ಕೂ ಈ ಜಗತ್ತಲ್ಲಿ ಪ್ರತಿಯೊಂದಕ್ಕೂ ಸಹ ಒಂದು ಪ್ರಯತ್ನ, ಒಂದು ತನ್ಮನ್ ಅನ್ನೋದು ಇಲ್ಲ ಅಂದರೆ ಯಾವುದೂ ಆಗೋದಿಲ್ಲ. ನಾವು ನಿಲ್ಸೋಕ್ಕಾಗಲ್ಲ. ಮತ್ತು ಸ್ವಲ್ಪ ದಿವಸ ಪೂರ್ತಿ ನಿಲ್ಲಿಸ್ಬೇಕಾಗತ್ತೆ ಅಲ್ವಾ? ಈಗ ಗಾಡಿ ನಾವು ಓಡ್ತಾ ಇರ್ತೀವಿ, ಗಾಡಿ ಅದಕ್ಕೆ ಎಷ್ಟುವರೆಗೂ ಪೆಟ್ರೋಲ್ ಇರುತ್ತೋ ಅಷ್ಟುವರೆಗೆ ಓಡಿಸ್ತದೆ. ಅದಾದಮೇಲೆ ಏನಾಗುತ್ತೆ, ಅದು ಓಡಿಸಲ್ಲ, ಇಲ್ಲೇ ನಿಂತು ಹೋಗ್ತದೆ. ಆ ರೀತಿ ಮಾಡಬಾರ್ದು. ಇಂಥ ವೇದಿಕೆಗಳನ್ನು ನಾವು ಮುಂದಕ್ಕೆ ನಡೆಸ್ಬೇಕಂದ್ರೆ ಸೊ ಪ್ರತಿಯೊಬ್ಬರು ಅದಕ್ಕೆ ಸಂಬಂಧಿತ ಏನು ಸಪೋರ್ಟ್ ಬೇಕೋ ಅದು ಯೋಚನೆ ಮಾಡ್ತಾ ಇರಬೇಕು. ನಾವು ಹೋಗ್ತೀವಿ ತಿರುಪತಿ ತಿಮ್ಮಪ್ಪಕ್ಕೆ ಹೋಗಿ 5 ಕೋಟಿ 50 ಕೋಟಿ ಇದೆಲ್ಲ ಕೊಟ್ಬಿಡ್ತಾರೆ. ಅದೇನು ಮಾಡ್ತಾರೋ ಅದು ದೇವ್ರಿಗೆ ಗೊತ್ತು. ಆ ದೇವ್ರಿಗೆ ಗೊತ್ತಾಗಬೇಕತ್ತೆ ಇವ್ರು ಏನು ಮಾಡ್ತಾರೋ, ಇವ್ರು ಕೊಟ್ಟಿರೋದು ಎಲ್ಲಿಗೆ ಹೋಗುತ್ತೆ. ನಾವು ನೋಡ್ತಾ ಇರ್ತೀವಿ, ಒಂದು ಪೂಜಾರಿ 150 ಕೋಟಿ ಲಂಚ ಸಿಕ್ತು ಅಂತ. ಏನು ಮಾಡೋದು ಹೇಳಿ, ಜನಕ್ಕೆ ಅರ್ಥ ಆಗಲ್ಲ. ಎಲ್ಲಿ ಕೊಡಬೇಕು, ಏನು ಕೊಡಬೇಕು, ನಾವು ಕೊಟ್ಟಿರೋ ಕಾಸು ಹಿಂಗೆ ಉಪಯೋಗ ಆಗಬೇಕು, ಜನಕ್ಕೆ ಯಾವ ರೀತಿಯಲ್ಲಿ ತಲುಪಿಸ್ಬೇಕು, ಇದೆಲ್ಲ ಯೋಚನೆ ಮಾಡಿ ಆಯಿತಾ? ನೀವೇನೇ ಮಾಡಿದ್ರು ಒಂದು ಅದ್ಭುತವಾದ ಸಂಸ್ಥೆಗಳು ಯಾರ್ಯಾರು ನಡೆಸ್ತಾ ಇದ್ದಾರೋ, ಯಾರ್ಯಾರು
ಚೆನ್ನಾಗೆ ನಮಗೆ ಬುದ್ಧಿ ಜ್ಞಾನ ಕಲಿಸ್ತಾ ಇದ್ರು ಅಲ್ಲಿ ಹೋಗಿ ನಿಮ್ಮ ನಿಮ್ಮ ಶಕ್ತಿ ಏನಿದೆ ಅದ್ರ ಪ್ರಕಾರ ನೀವು ಹೆಲ್ಪ್ ಮಾಡ್ತಾ ಹೋಗಿ, ಅದನ್ನು ಬೆಳೆಸೋಕೆ ಪ್ರಯತ್ನ ಮಾಡಿ. ಆಯ್ತಾ? ಆ ರೀತಿಯಲ್ಲಿ ಮಾಡ್ತಾ ಹೋಗಿ. ಇಲ್ಲಾಂದ್ರೆ ನಾವು ನೋಡ್ತಾ ಇರ್ತೀವಿ ಎಷ್ಟು ಟೆಂಪಲ್ಸ್ಗೆ ಹೋಗಿ ಏನು ಕೊಡ್ತಾರೋ ಅದು ಗೊತ್ತೇ ಆಗಲ್ಲ. ಅಂದ್ರೆ ಅಲ್ಲಿ ಉಪಯೋಗ ಆಗದೆ ಒಳ್ಳೆಯದೇ, ಉಪಯೋಗ ಆಗ್ತಾ ಇಲ್ಲ, ನಿರುಪಯೋಗವು ಒಂಥರ ದುರ್ವಿನಿಯೋಗ ಆಗ್ತಾ ಇದೆ. ಆ ರೀತಿಯಲ್ಲಿ ನಡೆಯುವಂತ ಈ ಕಾಲ ಕಲಿಕಾಲದಲ್ಲಿ ಈಗ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಹೋಗೋಣ. ಇದೆಲ್ಲ ನೀವು ಗಮನಿಸ್ಕೊಳ್ಳಿ. ಸೊ ಈ ಸ್ವಲ್ಪ ಬದಲಾವಣೆಗಳು ನಮ್ಮ ಸಂಸ್ಥೆಯಲ್ಲಿ ನಾವು ತಗೊಂಡು ಬರೋಕ್ಕೆ ನಿರ್ಣಯ ಮಾಡಿದ್ವಿ. ಇಲ್ಲಾಂದ್ರೆ ಯಾರು ಸರಿಯಾಗಿ ಕಲಿಯೋದಿಲ್ಲ. ಸೊ ಬೇಕಾ ಅಂದ್ರೆ ಬೇಕಿದೆಯಾ ಬೇಕಲ್ಲ ಅಂತ ಒಂಥರ ಕಲಿಯೋದು ಬಿಟ್ಬಿಡೋದು ಎಲ್ಲ ತಪ್ಪು. ಎಷ್ಟು ವಿಜ್ಞಾನಗಳು ಎಷ್ಟು ಬುಕ್ಸ್ ಓದಿರ್ತೀವಿ ಗೊತ್ತಾ? ಸಾವಿರಾರು ಬುಕ್ಗಳು ಓದೋದು, ಒಂದು ಬುಕ್ ಅಲ್ಲ, ಎರಡು ಬುಕ್ ಅಲ್ಲ. ಒಂದು ಸಬ್ಜೆಕ್ಟ್ ಹೇಳ್ಬೇಕಂದ್ರೆ ನಾವು ಕನೀಸ 5-6 ಬುಕ್ಸ್ ಓದ್ರೆ ಆ ಸಬ್ಜೆಕ್ಟ್ ಹೇಳಕ್ಕೆ ನಮಗೆ ಆ ಶಕ್ತಿ ಬರೋದು. ಮತ್ತೆ ನಾವು ಸಾಧನೆ ಮಾಡಿರ್ತೀವಿ ನಿಮ್ಗೆ ಹೇಳಕ್ ಮುಂಚೆ ಏನು ಹೆಂಗೆ ಎತ್ತ ಅಂತ, ಅದನ್ನೆಲ್ಲ ತಿಳ್ಕೊಂಡು ಮತ್ತೆ ನೀವು ಮರ್ತು ಬಿಟ್ರೆ. ಅದಕ್ಕೆ ನಾವು ಪ್ರಾಯೋಗಪೂರ್ವಕವಾಗಿ ಪ್ರತಿ ಶನಿವಾರ ಬನ್ನಿ, ಭಾಗವಹಿಸಿ. ಎಷ್ಟು ಜನ ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಕಲಿಸಿ, ಸೆಂಟರ್ ಕಲಿಸಿ. ಅಲ್ಲಿ ಏನಿಲ್ಲ, ಹೆಚ್ಚು ಕಾಸು ನಾವು ಚಾರ್ಜ್ ಮಾಡಲ್ಲ. ಇದಕ್ಕೆಲ್ಲ 5,000 6,000 ಚಾರ್ಜ್ ಮಾಡ್ತಾರೆ. ಏನೇನೋ ಹೇಳ್ತಾರೆ, ಅದರಲ್ಲಿ ನಿಮ್ಗೆ ಎಷ್ಟು ಉಪಯೋಗ ಆಗುತ್ತೋ ಗೊತ್ತಿಲ್ಲ. ನಾವೇಲೋ ಪ್ರತಿ ವಾಕ್ಯನೂ ಉಪಯೋಗ ಆಗತ್ತೆ. 1,125 ರೂಪಾಯಿ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಎಷ್ಟಾಗತ್ತೆ ಅಲ್ಲಿ. 1125 rupees ಒಂದು ಫುಲ್ ಡೇಗೆ ಅಂದ್ರೆ. ಅವಾಗ ಎಷ್ಟು ವಿಷಯಗಳು ಹೇಳ್ತೀವಿ ಅಂದ್ರೆ ನಿಮ್ಮ ಜೀವನ ಪರಿವರ್ತನೆ ಆಗುತ್ತೆ. ನಿಮ್ ಕ್ಯಾನ್ಸರ್ ಇದೆಯಾ, ಕ್ಯಾನ್ಸರ್ ಹೋಗುತ್ತೆ. ನಿಮಗೆ ಹೆಡ್ಏಕ್ ಇದೆಯಾ, ಇಲ್ಲಾಂದ್ರೆ ಏನೇ ಕಾಯಿಲೆ ಇರಲಿ, ಮಾನಸಿಕ ಕಾಯಿಲೆ ಇರಲಿ, ಇನ್ನೊಂದು ಏನೇ ಇರಲಿ, ಎಲ್ಲ ಸಾಲ್ವ್ ಹೋಗೋಂಥ ಅವಕಾಶ ಅಲ್ಲಿ ಸಿಗುತ್ತೆ. ಯಾವ ಹಾಸ್ಪಿಟ್ಲಿಗೆ ಹೋದ್ರು ಟೆಸ್ಟಿಂಗ್ ಮಾಡಿದಲ್ಲಿ ನಿಮ್ಗೆ ಯಾವ ಮೆಡಿಸಿನ್ ಕೊಡಲ್ಲ. ಟೆಸ್ಟಿಂಗ್ಗೆ ಹೋಗುತ್ತೆ 4,000 ರೂಪಾಯಿ, 5,000 ರೂಪಾಯಿ. ಆಮೇಲೆ ಅವ್ರು ಕೊಟ್ಟಿರೋ ಮೆಡಿಸಿನ್ ತಿಂದು ಮತ್ತೆ ಸೈಡ್ ಎಫೆಕ್ಟ್ಸ್. ಇದೆಲ್ಲ ಬೇಕಾಗಿಲ್ಲ. ನಮ್ಮ ವೇದಿಕೆಗೆ ಬನ್ನಿ ಪ್ರತಿ ಶನಿವಾರ, ಯಾರೇ ಇದ್ರೆ ಕಲಿಸಿ. ಅವರು ಕಲಿಕ್ ಅನ್ನೋದು ಇಲ್ಲಿರಲಿ. ಆನ್ಲೈನ್ ಬರ್ತಾರೆ, ಟೈಮ್ ಇರ್ತದೋ ಸರಿಯಾಗಿ ಕೇಳಿಸ್ಕೊಂತಾರೋ ಗೊತ್ತಿಲ್ಲ, ಏನಿಲ್ಲ. ಅದು ಅಳವಡಿಸ್ಕೊಂತಾರೋ ಇಲ್ಲ ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ಒಂದು 30% 40% ಅಳವಡಿಸ್ಕೊಂಡ್ರೆ ನಾನು ಭಾವಿಸ್ತೇನೆ. ಮಿಕ್ಕಿದ್ದು 50-60% ವೇಸ್ಟ್ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ರೈಟ್? ಅಂಥವ್ರಿಗೆಲ್ಲ ಅವಕಾಶ ಕೊಡೋಣ. ರೈಟ್? ಮುಂದುವರ್ಸೋಣ. ಓಕೆ ಸ್ನೇಹಿತರೆ, ಈಗ ಪಿನಲ್ ಗ್ಲ್ಯಾಂಡು ಉತ್ಪನ್ನ ಮಾಡುವಂಥ ಮೆಲಟೋನಿನ್, ಯಾವಾಗ ಸನ್ಲೈಟು ಹೆಚ್ಚಾಗ್ತಾ ಹೋಗ್ತದೋ ಮೆಲಟೋನಿನ್ ಕಡಿಮೆ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ ನಿಮಗೆ? ಈ ಮೆಲಟೋನಿನ್ ಯಾವಾಗ ಏನಾಗತ್ತಂದ್ರೆ, ನೈಟ್ ನಾವು ನಿದ್ದೆ ಪ್ರಾರಂಭಿಸೋಕೆ ಮುಂಚೆ ಅಲ್ಲಿಗೆ 7 o'clock 6 o'clock ಅಂದರೆ ಸೂರ್ಯಾಸ್ತಮಯ ಆಗಿದ ತಕ್ಷಣ ಮೆಲಟೋನಿನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇದೆಂಥ ಅದ್ಭುತವಾದ ಪ್ರಕ್ರಿಯೆ ಅಂದರೆ, ಅಲ್ಲಿ ಬಣ್ಣಗಳು ಎಷ್ಟು ನೀಟಾಗಿ ಗೊತ್ತಾಗುತ್ತೆ ಆ ಪಿನಿಯಲ್ ಗ್ಲ್ಯಾಂಡ್ಗೆ. ಆದರೆ ಲೈಟಿಂದನೇ ನೋಡಿ, ಇದನ್ನು ಲೈಟಿಂದನೇ ಕೆಲಸ ಮಾಡ್ತಾ ಇದೆ. ಅಂದರೆ ನಮ್ಮ ದೇಹ ಲೈಟ್ಗೆ ಎಷ್ಟು ಸೆನ್ಸಿಟಿವ್ ಅಂತ ಅರ್ಥ ಆಯ್ತಾ ನಿಮಗೆ? ಲೈಟ್ ಅನ್ನೋದು, ಕಲರ್ ಅನ್ನೋದು ನಮ್ಮ ದೇಹ ಎಷ್ಟು ಸೆನ್ಸಿಟಿವ್ ಆಗುತ್ತೆ. ಈಗಾಗಲೇ ಅನೇಕ ಕಲರ್ಸ್ ಹೇಳ್ತಾ ಇದ್ದಾರೆ. ಬ್ಲೂ ಕಲರ್ ಬಗ್ಗೆ, ಪಿಂಕ್ ಕಲರ್ ಬಗ್ಗೆ, ಯೆಲ್ಲೋ ಕಲರ್ ಬಗ್ಗೆ, ಎಲ್ಲ ಕಲರ್ಸ್ ಬಗ್ಗೆ ನಾನು ಹೇಳ್ತಾ ಬರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂಥ ಮೆಲಟೋನಿನ್ ನೈಟ್ ಉತ್ಪನ್ನ ಆಗೋದೇ, ಓಕೆ, ಅದು ಉತ್ಪನ್ನ ಆಗೋದೇ ಖಂಡಿತವಾಗಿ ಆಚೆ ಕಡೆ ಲೈಟನ್ನು ನೋಡಿಕೊಂಡು ಉತ್ಪನ್ನ ಮಾಡ್ತದೆ ಅದು. ಆ ರೀತಿಯಲ್ಲಿ ನಿಮ್ಮ ಪೂರ್ತಿ ಆ ದಿನಚರ್ಯನು ಕಾಪಾಡುತ್ತೆ ಅದು. ಬಾಡಿಯನ್ನು ಪೂರ್ತಿ ರಿಪೇರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತದೆ ಇಡೀ ನೈಟ್. ಯಾವಾಗ ನಿಮ್ಮ ಸೂರ್ಯಾಸ್ತಮಯ ಆದರೆ ಇತ್ತೀಚಿನ ಕಾಲದ ಏನಾಯಿತು, ನಾವು ಲೈಟ್ಗಳು ಹಾಕ್ಕೊಂಡು ಆರ್ಟಿಫಿಷಿಯಲ್ ಲೈಟ್, ಕೃತಿಕ ಲೈಟ್ ಕೆಳಗೆ ಕೂತ್ಕೊಂಡು ಕೆಲಸ ಮಾಡೋದು, 11 12 1 ಗಂಟೆವರೆಗೂ ಕೆಲಸ ಮಾಡೋದಿದ್ರೆ ಏನಾಗುತ್ತೆ, ಮೆಲಟೋನಿನ್ ಉತ್ಪನ್ನ ಆಗೋದಿಲ್ಲ. ಯಾಕಂದರೆ ದಟ್ ಈಸ್ ಕಲರ್ ಸೆನ್ಸಿಟಿವ್. ಆಚೆ ಕಡೆ ಲೈಟ್ ಬೀಳ್ತಾ ಇದೆಯಾ ಅಬ್ಸರ್ವ್ ಮಾಡುತ್ತೆ ಅದು, ಮೆಲಟೋನಿನ್ ವರ್ಕ್ ಆಗಲ್ಲ, ಹೋಯ್ತು. ಆವಾಗ ಮೆಲಟೋನಿನ್ ಉತ್ಪನ್ನ, ಮೆಲಟೋನಿನ್ ಈಸ್ ಎ ಮಿರಾಕಲ್ ಮಾಲಿಕ್ಯೂಲ್, ಸ್ಪಿರಿಚುವಲ್ ಮಾಲಿಕ್ಯೂಲ್. ಆಯ್ತಾ? ಅದಿದ್ರೆ ಎಷ್ಟು ವಾಸಿ ಆಗುತ್ತೆ ಗೊತ್ತಾ? ಯಾವ ಹಾಸ್ಪಿಟ್ಲು ಬೇಕಾಗಿಲ್ಲ ಫ್ಯೂಚರಲ್ಲಿ. ನಾನು ಈಗಾಗಲೇ ಹೇಳಿದೆ, ಒಂದು ಸಮಯದಲ್ಲಿ ಅನ್ಸ್ಕೊಂಡಿದೆ. ಸೊ ಯಾವಾಗ ಮೆಲಟೋನಿನ್ ಸರಿಯಾದ ಉತ್ಪನ್ನ ಮಾಡೋ ರೀತಿಯಲ್ಲಿ ನೋಡಿಕೊಂಡ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಎಲ್ಲ ಹಾಸ್ಪಿಟ್ಲ್ ಮುಚ್ಬೋದು. ನಾವೆಲ್ಲರೂ ಮೆಲಟೋನಿನ್ ಸರಿಯಾದ ರೀತಿಯಲ್ಲಿ ಉತ್ಪನ್ನ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದರೆ ಮಿತ್ರರೇ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆರೋಟೋನಿನ್ ಸಹ ಏನಾಗುತ್ತೆ ಗೊತ್ತಾ? ಇಡೀ ಈ ಕೆಮಿಕಲ್ ಉತ್ಪನ್ನ ಆಗೋದೇ ಸನ್ ರೈಸ್ ಸ್ಟಾರ್ಟ್ ಆಗುವಾಗ ಇದು ಆಗತ್ತೆ. ಇದು ಆಗಿಲ್ಲ ಅಂದ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಈ ವಿಷಯ ಗೊತ್ತಾ ನಿಮಗೆ? ಆದರೆ ಸೆರೋಟೋನಿನ್ ಉತ್ಪನ್ನ ಆಗಿಲ್ಲ ಅಂದ್ರೆ ಬೆಳಗ್ಗೆ ಸಮಯದಲ್ಲಿ ನಾವು ಎಚ್ಚರಿಕೆ ಇರೋಕ್ಕಾಗಲ್ಲ. ಅಲ್ಲಿಂದನೇ ಬ್ಲಡ್ ಪ್ರೆಷರ್ ರೈಸ್ ಆಗ್ತಾ ಹೋಗ್ತದೆ. ಆದರೆ ಸೆರೋಟೋನಿನ್ ಪೂರ್ತಿ ದೇಹದಲ್ಲಿ ಹಾಗೇ ಉಳ್ಕೊಂಡ್ರೆ ಅದು ಕಷ್ಟನೇ. ಎಷ್ಟು ಸೆರೋಟೋನಿನ್ ಹೆಚ್ಚಾಗತ್ತೋ ಅಷ್ಟು ಪ್ರಾಬ್ಲಮ್ಸ್ಗಳು ಶುರು ಆಗುತ್ತೆ.
ಬ್ಲಡ್ ಪ್ರೆಷರ್ ಹೆಚ್ಚಾಗ್ತಾ ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಸೊ ನಮ್ಮ ದೇಹದಲ್ಲಿ ಕಲರ್ ಸೆನ್ಸಿಟಿವ್ ಆಗಿ ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಸೊ ಸೈಂಟಿಸ್ಟು ಇನ್ನೂ ಏನು ಕಂಡುಹಿಡಿದಾರೆ ಅಂದರೆ, ಈ ಬ್ಲೂ ಕಲರ್ ಹೇಗೋ ಇನ್ನೊಂದು ಕಲರು ಹೇಳ್ಬೇಕಂದ್ರೆ, ಬ್ಲೂ ಕಲರು ಖಂಡಿತ ಯಾರಿಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಸುತ್ತು ಬ್ಲೂ ಕಲರ್ ಒಂದು ಸಣ್ಣ ಬ್ಲೂ ಕಲರ್ ಲೈಟ್ ಹಾಕ್ಕೊಂಡು ಮಲ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಆಯ್ತಾ? ವೈಲೆಟ್ ಕಲರ್ ನೋಡಿ ಇದೇನು ಮಾಡತ್ತು, ಅದ್ಭುತ ರಿಲ್ಯಾಕ್ಸೇಷನ್ ಕೊಡುತ್ತೆ. ನಮ್ಮ ಸುತ್ತು ವೈಲೆಟ್ ಕಲರ್ ಇದ್ರೆ ಸ್ಟ್ರೆಸ್ ರೆಡ್ಯೂಸ್ ಮಾಡುತ್ತೆ. ಅರ್ಥ ಆಯ್ತಾ? ಇದನ್ನೂ ಸಹ ಕಂಡಿಡಿದ್ದಾರೆ. ಇವೆಲ್ಲನೂ ಅನೇಕ ವಿಷಯಗಳು ಈಗಾಗಲೇ ನಡೀತಾ ಇದೆ, ರಿಸರ್ಚ್ ಇನ್ನೂ ನಡೀತಾ ಇದೆ, ಇನ್ನೂ ಹೆಚ್ಚು ಮಾಹಿತಿ ನಮಗೆ ಸಿಗತ್ತೆ ಲೈಫಲ್ಲಿ, ಸೊ ಫ್ಯೂಚರಲ್ಲಿ ಅಂತ ಹೇಳ್ತಾ ಇವತ್ತಿನ ಹೆಡ್ಏಕ್ ಬಗ್ಗೆ ಒಂದು ಮಾಹಿತಿಯಲ್ಲಿ ಅದರ ಥೆರಪಿ ಕೊಡ್ತೀನಿ ನಾನು, ಕಲರ್ ಥೆರಪಿ. ಎಲ್ಲರೂ ಅದು ಗಮನಿಸ್ಕೊಂಡು ಉಪಯೋಗಿಸ್ಕೊಳ್ಳಿ. ಯಾವಾಗ ಹೆಡ್ಏಕ್ ಬಂದರೆ, ಹೆಡ್ಡೇಕ್ ಹೇಗೆ ಯಾಕೆ ಬರುತ್ತೆ, ಹೆಡ್ಡೇಕ್ ಯಾವ ಕಾರಣಗಳಿಂದ ಬರುತ್ತೆ ಅಂತ ನಮಗೆ ಸ್ವಲ್ಪ ನೆನಪಿಟ್ಕೊಳ್ಳಿ. ಹೆಡ್ಡೇಕ್ ಅನ್ನೋದು ಒಂದು ಸಿಂಪ್ಟಮ್ ಇದು. ಆಯ್ತಾ? ಸೊ ಇದು ಖಂಡಿತವಾಗಿ ಏನಾಗುತ್ತೆ ಅಂದರೆ, ಈ ಹೆಡ್ ಭಾಗ ಅಂದರೆ ತಲೆ ಭಾಗದಲ್ಲಿ ಯಾವುದೇ ಒಂದು ಡಿಫ್ರೆಂಟ್ ಪ್ರಾಂತದಲ್ಲಿ ಬರ್ತದೆ. ಒಂದು ಕೋಲ್ಡ್ ಬಂದರೆ ಹೆಡ್ಡೇಕ್ ಬರುತ್ತೆ ಅಲ್ವಾ? ಅಂದರೆ ನೆಗಡಿ ಆಗಿದ್ರೆ ಹೆಡ್ಡೇಕ್ ಬರುತ್ತೆ. ಅದು ಯಾವಾಗ ಅಂದರೆ ನೋಡಿ, ಈ ಸೈಡ್ಸ್ ಹೆಡ್ ಇದೆಯಲ್ಲ, ಈ ತಲೆ ಈ ಸೈಡ್ಸಲ್ಲಿ ಬರುತ್ತೆ ಹೆಚ್ಚಾಗಿ ಇಲ್ಲಿ ನೋವು ಬರ್ತಾ ಇರ್ತದೆ. ಅದು ಸೈಡ್ಸ್ ಅಂದರೆ ಸೈಡ್ಸ್ ಬರೋದು, ಅದು ಕೋಲ್ಡಿಂದ. ಆಸಿಡಿಟಿಯಿಂದ ಬಂದಂತ ಇಟ್ಕೊಳ್ಳಿ. ಆಸಿಡಿಯಿಂದ ಬಂದರೆ ಟಾಪಲ್ಲಿ ಹೆಡ್ ಪೇನ್ ಅಂದರೆ ಮೇಲೆ ಭಾಗದಲ್ಲಿ, ಇಲ್ಲಾಂದರೆ ಕೆನೆ ಅಂದರೆ ಹಿಂಭಾಗ ಹಿಂಭಾಗ ಇಲ್ಲಾಂದರೆ ಮೇಲೆ, ಅದರಲ್ಲಿ ಬಂದರೆ ಆ ಹೆಡ್ಡೇಕ್ ಬರೋದು ಅಸಿಡಿಟಿಯಿಂದ ಬರೋದು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮೈಗ್ರೇನಿಂದ ಬರುತ್ತೆ ನೋಡಿ. ಮೈಗ್ರೇನಿಂದ ಹೆಂಗೆ ಬರುತ್ತೆ, ಸೈಡ್ ಬರುತ್ತೆ. ಅದು ಸೈಡ್ ಬಂದಿರೋಂಥ ಪೇಯ್ನು ಕಿವಿವರೆಗೂ ವ್ಯಾಪ್ತಿಸ್ತದೆ, ಕಿವಿವರೆಗೂ ಹೋಗುತ್ತೆ. ಅದು ಎಲ್ಲಿಂದ ಬರುತ್ತೆ, ಅದು ಮೈಗ್ರೇನಿಂದ ಬರುವಂಥ ಪೇಯ್ನ್. ಆಯಿತಾ? ಹೈ ಬ್ಲಡ್ ಪ್ರೆಷರ್ ಬಂದಿದ್ದು ಇಟ್ಕೊಳ್ಳಿ. ಹೈ ಬ್ಲಡ್ ಪ್ರೆಷರ್ ಹೆಂಗಿರ್ತದೆ ಅಂದರೆ, ಈ ಐಬ್ರೋಸ್ ಇದೆಲ್ಲ, ಐಬ್ರೋಸಿಂದ ಈ ಐಬ್ರೋಸಿಂದ ಮೇಲೆ ಯಾವಾಗಲ ಪೇಯ್ನ್ ಬಂದರೆ ನಿಮಗೆ, ಅಲ್ಲಿ ನಿಮಗೆ ಬ್ಲಡ್ ಪ್ರೆಷರ್ ವ್ಯತ್ಯಾಸ ಆಗಿದೆ ಅಂತ ಅರ್ಥ. ಆ ರೀತಿಯಲ್ಲಿ ಪೇಯ್ನ್ಗಳು ಬರ್ತದೆ ಸ್ನೇಹಿತರೆ. ಸೊ ಇದಕ್ಕೂ ಅದ್ಭುತವಾದ ಪರಿಹಾರ ನಾವೇನು ಮಾಡೋಣ ಅಂದರೆ, ಖಂಡಿತ ಈ ಕಲರ್ ಥೆರಪಿಯಲ್ಲಿ ನೋಡೋಕ್ಕೆ ಒಂದು ಪ್ರಯತ್ನ ಮಾಡೋಣ. ನೋಡಿ, ಕಲರ್ ಥೆರಪಿಯಲ್ಲಿ ಏನಿದೆ ಅಂದರೆ, ಹೆಡ್ಡೇಕ್ಗೆ ಕಲರ್ ಥೆರಪಿಯಲ್ಲಿ ತೋರಿಸಿದ್ದಾರೆ. ಹೆಡ್ಡೇಕ್ಗೆ ನೋಡೋಣ. ಫಸ್ಟ್ ನೀವು ನೋಡ್ಕೊಳ್ಳಿ, ಇಲ್ಲಿದೆಲ್ಲ, ಇಲ್ಲಿ ಸೆಂಟ್ರಲ್ಲಿ ಏನು ಕಲರ್ ಹಾಕಿ, ನೀನು ಬ್ಲ್ಯಾಕ್ ಕಲರ್ ಹಾಕಿ. ಎರಡು ಕೈಯಲ್ಲಿ ನಾನು ಹೇಳ್ತಿರೋದು, ಎರಡು ಕೈಯಲ್ಲಿ ಈ ಮಧ್ಯ ಬೆರಳು ಉಗುರ ಹತ್ರ ಸೆಂಟ್ರಲ್ಲಿ ಇದು ಬ್ಲ್ಯಾಕ್ ಕಲರ್ ಹಾಕೊಳ್ಳಿ. ಎರಡು ಈ ಥರ ಬ್ಲ್ಯಾಕ್ ಕಲರ್ ಹಾಕೊಂಡ್ಬಿಡಿ. ಇದೊಂದು ಪಾಯಿಂಟ್. ಆಯ್ತಾ? ಆಮೇಲೆ ಈಗ ನೋಡ್ಕೊಳ್ಳಿ, ಇಲ್ಲಿ ಇದು ಹೆಬ್ಬೆರಳು ಸುತ್ತು ಇಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ ಏನು ಕಲರ್ ಹಾಕ್ಬೇಕಂದ್ರೆ ವೈಲೆಟ್ ಕಲರ್ ಹಾಕ್ಬೇಕು. ನೋಡ್ಕೊಳ್ಳಿ, ವೈಲೆಟ್ ಕಲರ್. ಆಯ್ತಾ? ಆಮೇಲೆ ಇದಕ್ಕೂ ಸಹ ವೈಲೆಟ್ ಕಲರ್, ಇಲ್ಲಿ ವೈಲೆಟ್ ಕಲರ್ ಹಾಕ್ಬೇಕು. ಆ ರೀತಿಯಲ್ಲಿ ಎರಡು ಕೈಯಲ್ಲಿ ಹಾಕ್ಕೊಳ್ಳಿ. ಎರಡು ಕೈ, ಈ ಕೈಯಲ್ಲಿ ಹೆಬ್ಬೆರಳು ಸುತ್ತು ವೈಲೆಟ್ ಕಲರ್, ಇಲ್ಲಿ ವೈಲೆಟ್ ಕಲರ್ ಹಾಕಿದ ಮೇಲೆ, ಈ ವೈಲೆಟ್ ಕಲರ್ಗಿಂದ ಸ್ವಲ್ಪ ಲೈನ್ಗಳು ಸ್ಕೈ ಬ್ಲೂ ಕಲರಿಂದ ಹಾಕಿ. ಈ ವೈಲೆಟ್ ಕಲರ್ ಇದೆಲ್ಲ ಅಲ್ಲಿ ಅದಕ್ಕೂ ಅಟ್ಯಾಚ್ ಮಾಡುತ್ತಾ ಈ ರೀತಿಯಲ್ಲಿ ನೋಡ್ಕೊಳ್ಳಿ. ವೈಲೆಟ್ ಕಲರ್ ಉಪಯೋಗಿಸ್ಕೊಂಡು ಈ ರೀತಿಯಲ್ಲಿ ಇಲ್ಲಿ ಸುತ್ತು ವೈಲೆಟ್ ಹಾಕಿದ್ವಲ್ಲ, ವೈಲೆಟಿಂದ ಈ ಥರ ಒಂದು ಸ್ವಲ್ಪ ಲೈನ್ಸ್ಗಳು ಯಾವುದರಿಂದ, ಸ್ಕೈ ಬ್ಲೂ ಇಂದ ಮಾಡಿ. ಸ್ಕೈ ಬ್ಲೂ ಇಂದ ಆ ಥರ ಮಾಡಿ, ಎರಡು ಕೈಯಲ್ಲಿ ಆ ಥರ ಮಾಡಿ. ಓಕೆ, ಆಯ್ತಾ? ಸೊ ಈಗ ನಿಮ್ಗೆ ಅರ್ಥ ಆಯ್ತಲ್ಲ. ಒಂದು ಬ್ಲ್ಯಾಕ್ ಕಲರ್ ಉಪಯೋಗಿಸ್ಬೇಕು ಮಧ್ಯ ಬೆರಳಿಗೆ, ಅಲ್ಲಿ ಡಾಟು. ಎರಡು ಕೈಯಲ್ಲಿ ಇದು ಹಿಂಭಾಗನೇ, ಮುಂಭಾಗ ಅಲ್ಲ. ಓಕೆ, ಓನ್ಲಿ ಮುಂಭಾಗ ಅಂದರೆ ಬ್ಯಾಕ್ ಸೈಡ್ ಮಾಡ್ತೀವಿ ಎಲ್ಲ ಬೆರಳಿಗೆ, ನಾಟ್ ಫ್ರಂಟ್ ಸೈಡ್. ಸೊ ಎರಡು ಕೈಯಲ್ಲಿ ಕಿರುಬೆರಳು ಮತ್ತು ಹೆಬ್ಬೆರಳಿಗೆ ಉಗುರು ಸುತ್ತು ನಾವು ಹಾಕೋದು ಪಿಂಕ್ ಕಲರ್, ಸಾರಿ ವೈಲೆಟ್ ಕಲರ್. ಆ ವೈಲೆಟ್ ಕಲರಿಂದ ಸ್ವಲ್ಪ ಲೈನ್ಸ್ಗಳು ಬರೆಯೋದು ಸ್ಕೈ ಬ್ಲೂ ಇಂದ. ಅಷ್ಟು ಮಾಡಿಕೊಂಡ್ರೆ ಸಾಕು, ನಿಮಗೆ ಹೆಡ್ ಏಕು ಸಾಲ್ವ್ ಆಗುತ್ತೆ. ಇನ್ನು ಹಾಕೊಂಡಿದ ಮೇಲೆ 3 ರಿಂದ 4 ಗಂಟೆಗಳು ಇಟ್ಕೋಬೇಕು ನೀವು. ಆಯಿತಾ? ಸೊ 3 to 4 hours ಯು ಹ್ಯಾವ್ ಟು ಕೀಪ್ ಇಟ್. ಆವಾಗ ನಿಮಗೆ 3 to 4 hours ಇಟ್ಕೊಂಡು ಮತ್ತೆ ವಾಶ್ ಮಾಡ್ಕೊಳ್ಳಿ, ಎಲ್ಲ ಎರಡು ಕೈಗಳು ನೀಟಾಗಿ ತೊಲಿಸ್ಕೊಳ್ಳಿ. ಸೊ ಆಟೋಮೆಟಿಕ್ ಆಗಿ ಅದು ಕಂಟ್ರೋಲ್ಗೆ ಬರುತ್ತೆ. ಆ ರೀತಿಯಲ್ಲಿ ಒಂದು 15 ರಿಂದ 21 ದಿವಸ ಪ್ರಾಕ್ಟೀಸ್ ಮಾಡಿ. ನಿಮಗೆ ಹೆಡ್ಡೇಕ್ ಯಾವುದೇ ಇದ್ರೂ ನೆಕ್ಸ್ಟ್ ಫ್ಯೂಚರಲ್ಲಿ ಬರೋದಿಲ್ಲ. ಮೈಗ್ರೇನ್ ಇದ್ರು ಇನ್ನೊಂದು ಯಾವುದೇ ಹೆಡ್ಡೇಕ್ ಇರಲಿ ಸಾಲ್ವ್ ಆಗುತ್ತೆ. ರೈಟ್? ಇದು ಇವತ್ತಿನ ತರಬೇತಿಯಲ್ಲಿ
ಕಲರ್ ಥೆರಪಿ ಫಾರ್ ಹೆಡೇಕ್ ಅದ್ರ ಬಗ್ಗೆ, ಮತ್ತೆ ಕಲರ್ ಥೆರಪಿ ಬಗ್ಗೆ ಇನ್ನು ಸ್ವಲ್ಪ ಮಾಹಿತಿ ನಾವು ಈ ರೀತಿಯಲ್ಲಿ ಪ್ರತಿಯೊಂದು ದಿವಸ ತಿಳ್ಕೊತಾ ಹೋಗ್ತಾ ಇರ್ತೀವಿ. ರೈಟ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.